ತಿನ್ನಬೇಕು ಅಂತ ಅಂದಾಗ ಬೇಳೆ ಒಬ್ಬಟ್ಟು ಕಾಯಿ ಒಬ್ಬಟ್ಟು ಎಲ್ಲ ಮಾಡೋಕ್ಕಾಗಲ್ಲ. ಸೊ ಇದನ್ನು ಬೇಗ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಹಾಲು ಮಾಡೋದಕ್ಕೆ ಕಾಯಲ್ಲಿ ಮಾಡೋದಕ್ಕೆ 1 ಕಪ್ಪು ತೆಂಗಿನ ತುರಿ, ಇದು ಗಸಗಸೆ. ನಾನು ಹೋಟ್ಲು ಮಾಡಬೇಕಾದ್ರೆ ನಾನು ಒಬ್ಬಳೇ ಅಡುಗೆ ಮಾಡ್ತಾಯಿದ್ದೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಆಶಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹಾಲು ಪೂರಿ ಅಥವಾ ಹಾಲೊಬ್ಬಟ್ಟು ಅಂತ ಹೇಳ್ತಾರಲ್ವ, ಅದನ್ನು ಮಾಡ್ತಾಯಿದ್ದೀನಿ. ಸೊ ನಾನು ಹಾಲು ಪೂರಿ ಮಾಡೋದಕ್ಕೆ ಏನೇನು ಐಟಮ್ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ನಮಗೆ ಬೇಗ ತಿನ್ನಬೇಕು ಅಂತ ಅಂದಾಗ ಬೇಳೆ ಒಬ್ಬಟ್ಟು ಕಾಯಿ ಒಬ್ಬಟ್ಟು ಎಲ್ಲ ಮಾಡೋಕ್ಕಾಗಲ್ಲ. ಸೊ ಇದನ್ನು ಬೇಗ ಮಾಡ್ಕೋಬೋದು. ಯಾವ ರೀತಿ ಮಾಡೋದು, ಏನೇನು ಐಟಮ್ ತೊಗೊಂಡಿದ್ದೀನಿ ತೋರಿಸ್ತೀನಿ ಬನ್ನಿ. ಇದು ಕಾಯಲ್ಲಿ ಮಾಡೋದಕ್ಕೆ ನಾವು ತೆಂಗಿನಕಾಯಿ ಹಾಕ್ಕೊಂಡು ಕಾಯಲ್ಲಾದರೂ ಮಾಡ್ಕೋಬೋದು, ಇಲ್ಲ ಅಂತ ಅಂದರೆ ನಾರ್ಮಲ್ ಹಾಲು ಕಾಯಿಸ್ಕೊಂಡು ಅದಕ್ಕೆ ಬಾದಾಮ್ ಪೌಡ್ರು ಕೂಡ ಹಾಕ್ಕೊಂಡು ಬಾದಾಮ್ ಹಾಲನ್ನು ಕೂಡ ಹಾಕೋಬೋದು. ಹಾಲು ಪೂರಿ ಜೊತೆಗೆ ನಾನು ಕಾಯಲ್ನ ಮಾಡ್ತಾಯಿದ್ದೀನಿ. ನಿಮಗೆ ಕಾಯಲ್ಲಿ ಬೇಡ ಅಂತ ಅನ್ನೋರು ಕೂಡ ಬಾದಾಮ್ ಹಾಲನ್ನು ಹಾಕ್ಕೊಂಡು ಬೇಕಾದರೆ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನಾರ್ಮಲ್ ಹಾಲು ಇರುತ್ತಲ್ಲ ಅದನ್ನು ಕೂಡ ಹಾಕ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಸೊ ನಾನಿವತ್ತು ಹಾಲು ಮಾಡೋದಕ್ಕೆ ಕಾಯಲ್ಲಿ ಮಾಡೋದಕ್ಕೆ 1 ಕಪ್ಪು ತೆಂಗಿನ ತುರಿ, ಇದು ಗಸಗಸೆ, ಏಲಕ್ಕಿ ಮತ್ತು ಇಲ್ಲಿ ಬಾದಾಮಿ ಗೋಡಂಬಿನ ನೆನೆಸ್ಕೊಂಡಿದ್ದೀನಿ ನಾನು. ಇದನ್ನು ಹಾಕೋಬೋದು, ಇಲ್ಲ ಅಂತ ಅಂದರೆ ನಾರ್ಮಲ್ಲಾಗಿ ಕಾಯಲ್ಲಿ ಮಾಡ್ಕೋತೀವಲ್ಲ ಗಸಗಸೆ ಕಾಯಿ ಬೆಲ್ಲ ಹಾಕ್ಕೊಂಡು ಕೂಡ ಮಾಡ್ಕೋಬೋದು. ನಾನು ಚೆನ್ನಾಗಿರುತ್ತಲ್ಲ ಅಂತ ಅಂದ್ಬಿಟ್ಟು ಬಾದಾಮಿ ಗೋಡಂಬಿನ ನೆನೆಸ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಬೆಲ್ಲ. ಇಲ್ಲಿ ಹಿಟ್ಟನ್ನು ಕಲಸೋದಕ್ಕೆ ನಾನು 1 ಕಪ್ ಮೈದಾ, 1-2 ಸ್ಪೂನು ರವೆ, ಇದು ಸ್ವಲ್ಪ ಉಪ್ಪು. ಮೈದಾ ಬೇಡ ಅಂತ ಅನ್ನೋರು ಗೋಧಿ ಹಿಟ್ಟಲ್ಲೂ ಕೂಡ ಮಾಡ್ಕೋಬೋದು. ಸೊ ನಾನಿವತ್ತು ಮೈದಾದಲ್ಲೇ ಮಾಡ್ತಾಯಿದ್ದೀನಿ. ಇವಾಗ ನಾನು ಇದನ್ನು ಫಸ್ಟು ಹಿಟ್ಟನ್ನು ಕಲಿಸ್ಕೊಳ್ಳೋಣ. 1 ಕಪ್ಪು ಮೈದಾ ಮತ್ತು ರವೆ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಫಸ್ಟು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡೋಣ. ಚಪಾತಿ ಹಿಟ್ಟು ಯಾವ ರೀತಿ ಕಲಿಸ್ತೀವಿ ಆ ರೀತಿಯೇ ಕಲಿಸ್ಕೋಬೇಕು. ಗಟ್ಟಿಗೆ ಕಲಿಸ್ಕೊಂಡು ನೀಟಾಗಿ ಪೂರಿ ಶೇಪಲ್ಲಿ ಒತ್ತಿ ನೀಟಾಗಿ ಎಣ್ಣೆಗೆ ಹಾಕಬೇಕು. ತೋರಿಸ್ತೀನಿ. ಹಿಟ್ಟು ನೀರನ್ನ ನೋಡ್ಕೊಂಡು ಹಾಕ್ಕೊಂಡು ಕಲಿಸ್ಕೋಬೇಕು. ನಾವು ಚಪಾತಿ ಹಿಟ್ಟು ಯಾವ ರೀತಿ ನಾದ್ಕೊತೀವಿ ಸ್ವಲ್ಪನೇ ನೀರು ಹಾಕ್ಕೊಂಡು ಆ ಥರ ಹಾಕ್ಕೊಂಡು ಕಲಿಸ್ಕೋಬೇಕು. ಚೆನ್ನಾಗಿ ನಾದ್ಕೊಳ್ಳೋಣ. ಇವಾಗ ಹಿಟ್ಟು ಕಲಸ ಆಗಿದೆ. ಇದನ್ನು ಸ್ವಲ್ಪ ಹೊತ್ತು ನೆನೆಯಕ್ಕೆ ಬಿಡೋಣ. ಸ್ವಲ್ಪ ಎಣ್ಣೆ ಸವರಿ ಹಿಟ್ಟು ಒಣಗಬಾರ್ದಲ್ಲ, ಸೊ ಅದಕ್ಕೆ ಸ್ವಲ್ಪ ಎಣ್ಣೆ ಸವರಿ ಹಿಟ್ಟು ಚೆನ್ನಾಗಿ ನೆನೀಲಿ. ಅಷ್ಟರಲ್ಲಿ ನಾನು ಕಾಯಲ್ಲಿಗೆಲ್ಲ ಇದನ್ನು ಗಸಗಸೆ ಹುರ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊಬರ್ತೀನಿ. ಕಾಯಲ್ಲಿ ಮಾಡೋದಕ್ಕೆ ನಾನು ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ. 1 ಕಪ್ಪು 1 ಬಟ್ಲು ಹಾಕಿದ್ದೀನಿ. ಇದರಲ್ಲಿ 1 ಕಪ್ಪು ತೆಂಗಿನಕಾಯಿಗೆ ಸಾಕಾಗುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಕರಗಾಕಿಡ್ತೀನಿ. ಇಲ್ಲಿ ಬೆಲ್ಲ ಕರಗಾಕಿಟ್ಟಿದ್ದೀನಿ. ನಾನು ಅಷ್ಟರಲ್ಲಿ ಗಸಗಸೆನ ಹುರ್ಕೊತೀನಿ. ಚಿಟಪಟ ಅಂದರೆ ಸಾಕು, ಸೀಸಕ್ಕೆಲ್ಲ ಹೋಗಬಾರ್ದು. ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ತೆಂಗಿನಕಾಯಿ ತುರಿ, ನೆನೆಸಿರೋಂಥ ಬಾದಾಮಿ ಗೋಡಂಬಿ ಮತ್ತು ಏಲಕ್ಕಿ, ಸಿಪ್ಪೆ ತೆಗೆದಿರೋ ಏಲಕ್ಕಿ. ಇವಾಗ ಇದನ್ನು ಫಸ್ಟು ನುಣ್ಣಗೆ ಪೇಸ್ಟ್ ಮಾಡ್ತೀನಿ. ಇವಾಗ ಇದು ನುಣ್ಣಗೆ ಪೇಸ್ಟ್ ಆಗಿದೆ. ಇದನ್ನು ಇಲ್ಲಿ ಕರಗಿರೋ ಅಂಥ ಬೆಲ್ಲಕ್ಕೆ ನೀಟಾಗಿ ಸೋಸ್ಕೊಂಡು, ಬೆಲ್ಲದಲ್ಲಿ ಏನು ಗಲೀಜಿಲ್ಲ ಆದರೂ ಒಂದು ಸಲ ಸೋಸ್ಕೊಂಡು ಈಗ ರುಬ್ಬಿರೋದನ್ನು ಬೆಲ್ಲದ ನೀರಿಗೆ ಹಾಕಿ ಒಂದು ಕುದಿ ಕುದಿಸೋಣ. ಬೆಲ್ಲ ಸೋಸ್ತಾ ಇದ್ದೀನಿ. ಏನಂತ ಗಲೀಜೇನಿಲ್ಲ ನೋಡಿ, ಆದರೂ ಒಂದು ಸಲ ಸೋಸೋಣ ಅಂದ್ಬಿಟ್ಟು ಸ್ವೀಟ್ ಎಲ್ಲ ಕರೆಕ್ಟಾಗಿದೆ. ಇದು ಒಂದು ಕುದೀಲಿ. ಅಷ್ಟರಲ್ಲಿ ನಾನು ಇದು ಹಿಟ್ಟು ಕಲಸಿರೋದನ್ನ ಉಂಡೆಗಳಾಗಿ ಮಾಡಿಕೊಂಡು ಪೂರಿ ಥರ ನಾದ್ಕೊತೀನಿ, ಒತ್ಕೊತೀನಿ. ನೀಟಾಗಿ ಎಲ್ಲ ಇದಾಗಿದೆ. ಪೂರಿ ಒತ್ತೋ ಅಷ್ಟರಲ್ಲಿ ಎಣ್ಣೆಗೆ ಕಾಯಕ್ಕೆ ಇಡ್ತಾ ಇದ್ದೀನಿ. ಸಾಕು, ಎಣ್ಣೆ ಕಾಯ್ತಾ ಇರಲಿ. ಅಷ್ಟರಲ್ಲಿ ಪೂರಿಗಳನ್ನ ಒತ್ತೋಣ.
ನೀಟಾಗಿ ದೊಡ್ಡ ದೊಡ್ಡದಾಗಿ ಒತ್ಕೊಂಡ್ಬಿಟ್ಟು ಆಮೇಲೆ ಕಟ್ ಮಾಡೋಣ. ಅಂದರೆ ಚಿಕ್ಕ ಚಿಕ್ಕ ಪೂರಿ ಮಾಡೋಣ. ನೀವು ಚಿಕ್ಕ ಚಿಕ್ಕ ಇಷ್ಟಿಷ್ಟೇ ನೋಡಿ, ಈ ಥರ ಇಷ್ಟಿಷ್ಟೇ ಪೂರಿ ಮಾಡಿ ಅಂತ ಹೇಳಿದ್ದೀನಿ. ಯಾಕಂದರೆ ತಿನ್ನೋಕ್ಕಾಗಲ್ಲ, ಜಾಸ್ತಿ ಸ್ವೀಟ್ ಜಾಸ್ತಿ ಇರುತ್ತಲ್ಲ. ಮಟನ್ ಐಟಮು, ಪ್ರಾನ್ಸ್ ಮಾಡಿದ್ರೆ ಫಿಶ್. ಹಾಂ, ಸ್ವೀಟ್ ಒಂದು ಮಾಡ್ತಾರೆ ಯಾವಾಗ. ಯಾಕೆ ಅಶ್ವಿನಿ? ಫಿಶ್ ಮಾಡೋದಕ್ಕೆ ಕಮೆಂಟ್ ಮಾಡಿ ಎಲ್ಲರೂ. ಅಶ್ವಿನಿಗೆ ತಿನ್ನಂಗೆ ಆಗೈತೆ, ಅದಕ್ಕೆ ತಿನ್ನಂಗಾಗಿದೆ. ಬರ್ತಡೆಗೆ ಮಾಡೋಣ. ಇವಾಗ ನಾನು ಇದನ್ನು ಚಪಾತಿ ಥರ ಲಟ್ಸಿದ್ದೀನಿ ನೋಡಿ. ನಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ಗೆ ಚಿಕ್ಕ ಚಿಕ್ಕದ್ದೇ ಮಾಡೋಣ. ಕೈಗೇನು ಸಿಕ್ಕಿಲ್ಲ ಅಂತ ನನ್ನ ಮಗಳು ಲಂಚ್ ಬಾಕ್ಸ್ ತೊಗೊಂಡಿದ್ದೀನಿ ನೋಡಿ. ಸಾಕು, ಇಷ್ಟಿಷ್ಟೇ ಪೂರಿ ಮಾಡೋಣ. ಸ್ವೀಟು ಮಕ್ಕಳು ವೇಸ್ಟ್ ಮಾಡ್ತಾರೆ, ಸೊ ಅದಕ್ಕೆ ತಿನ್ನಲ್ಲ. ಎಲ್ಲ ಒಂದೇ ಸರಿ ಮಾಡಿ ಇಟ್ಕೊಂಡು ಒಂದೇ ಸರಿ ಆಮೇಲೆ ಕರಿಯೋಣ. ಎಲ್ಲ ಪೂರಿಗಳನ್ನ ಲಟ್ಸಿದ್ದೀನಿ. ಇವಾಗ ಎಣ್ಣೆ ಕಾದಿದೆ, ಒಂದೇ ಬಿಡೋಣ. ಬಟ್ ತಿನ್ನಬೇಕು ಅಂತ ಆಸೆ ಆದವರು ಬೇಳೆ ಕಾಳು ಬೇಯಿಸಿ, ಕಾಯಿ ತುರಿದು ಅದನ್ನ ಒಗ್ಗರಣೆ ಮಾಡಿ ರುಬ್ಬಿ ಹಿಟ್ಟು ಕಲಸಿ ಒಬ್ಬಟ್ಟು ಮಾಡೋ ಬದಲು ಈ ಥರ ಹಾಲು ಪೂರಿ ಮಾಡ್ಕೊತೀನಿ, ತುಂಬ ಚೆನ್ನಾಗಿರುತ್ತೆ. ಆಕ್ಚುಲಾಗಿ ನಮ್ಮ ಅತ್ತಿಗೆಗೆ ಕಮೆಂಟ್ ಮಾಡಿದ್ರು. ಹೌದು, ಶಶಿಕಲಾ ಅವರೇ. ಹಾಂ, ಒಬ್ಬಟ್ಟು, ಹಾಲು ಒಬ್ಬಟ್ಟು, ಅಕ್ಕ ಹಾಲು ಒಬ್ಬಟ್ಟು ಮಾಡಿ ಅಂತ ಹೇಳಿದ್ರಿ. ಸೊ ಫೈನಲ್ ಇವತ್ತು ಮಾಡ್ತಾ ಇದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಹಾಂ, ಇವಾಗ ಎಣ್ಣೆ ಕಾದಿದೆ. ಇಲ್ಲ, ಬೇಗ ಆಗ್ಬಿಡುತ್ತೆ. ಬೇಗ ಆಗುತ್ತೆ. ಸ್ವೀಟ್ ತಿನ್ಬೇಕು ಅಂತ ಆಸೆ ಪಟ್ರೆ ಗೋಧಿಗಿಂತ ಮೈದಾದಲ್ಲೇ ಚೆನ್ನಾಗಿರುತ್ತೆ. ಸ್ವಲ್ಪ ಬಾದುಷಾ ತಿನ್ನೋ ತರ ಅನ್ಸುತ್ತಲ್ಲ. ಹೌದು. ಇದು ಸೂಪರ್. ಮತ್ತೆ ಪೂರಿ ಸಾಗುನು ಚೆನ್ನಾಗಿ ಮಾಡ್ತಾರೆ, ಅದೊಂದು ಸರಿ ಮಾಡಿ. ಅದಕ್ಕೆ ತರಕಾರಿ ಸಾಗು ಮಾಡಿ, ತರಕಾರಿ ಸಾಗು ತಪ್ಪಿದ್ರೆ ಚೋಲೆ ನೋಡಿ. ಯಾವ ಕೋರ್ಸು ಮಾಡಿಲ್ಲ, 8 ವರ್ಷದಿಂದ ಅಡುಗೆ ಮಾಡಿ 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 ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿದ್ದಾರೆ. ಹೌದು, ನಾಟಿ ಸ್ಟೈಲ್ ಎಲ್ಲ ನಮಗೆ ಮಾಡಿಕೊಟ್ಟು. ನಾನು ಹೋಟ್ಲು ಮಾಡಬೇಕಾದ್ರೆ ನಾನು ಒಬ್ಬಳೇ ಅಡುಗೆ ಮಾಡ್ತಾ ಇದ್ದೆ. ನಮ್ಮ ಅಕ್ಕಿದು ಅನ್ನಪೂರ್ಣೇಶ್ವರಿ ಕ್ಯಾಂಟೀನ್ ಇತ್ತು. ಆ ಕ್ಯಾಂಟೀನಲ್ಲಿ ಇವರೇ ಮಾಸ್ಟರ್ ಶೆಫ್, ನಮ್ಮಣ್ಣ ಹೆಲ್ಪರು, ಇಬ್ರು ಸೇರಿ ನಡೆಸ್ತಾ ಇದ್ರು. ಮಾಡ್ತಾ ಇದ್ವಿ. ಇವಾಗ ಇಬ್ಬರೇ ಮಾಡ್ತಿದ್ದಿದ್ರಿಂದ ಆಗ್ತಾ ಇಲ್ಲ. ಬಿಟ್ಟು ವರ್ಷ ಆಯ್ತಲ್ಲ ಅದಕ್ಕೆ. ಬಿಟ್ಟು ವರ್ಷ ಆಯ್ತು. 1 ವರ್ಷ ಮಾಡಿದ್ವಿ. ಬಟ್ ಹೆಲ್ಪಿಗೆ ಯಾರಾದರೂ ಸಿಕ್ಕಿದ್ದಿದ್ರೆ ನನಗೆ ಇವಾಗಲೂ ಇಷ್ಟ. ನಮ್ದು ಅದೇ ಟಾಟಾ ಎಸಿಲೇ ಮಾಡ್ತಾ ಇದ್ದಿದ್ದು, ಚೆನ್ನಾಗಿ ಆಗ್ತಾ ಇತ್ತು. ಬಟ್ ಏನು ಮಾಡೋಕ್ಕಾಗಲ್ಲ. ಈಗ ನಮ್ಮಣ್ಣ ಆಟೋ ಓಡಿಸ್ತಿದ್ದಾರೆ, ನಮ್ಮ ಅದಕ್ಕೆ ಮಕ್ಕಳನ್ನ ನೋಡ್ಕೊಂಡು. ಹೌದು, ಮಕ್ಕಳು ನೋಡಿಕೊಂಡು ಏನೂ ಕೆಲಸ ಇಲ್ಲ ಅಲ್ಲ ಮಧ್ಯಾಹ್ನ. ಸೊ ಅದಕ್ಕೆ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಮತ್ತೆ ಕೈ ಹಿಡಿತಾ ಇದ್ದಾಳೆ. ಹೌದು, ನನ್ನ ಬಿಟ್ಟು ಹೋಗಲ್ಲ ಅನಿಸುತ್ತೆ. ನನಗೆ ತುಂಬ ಇಷ್ಟ ಹೋಟ್ಲು ಮಾಡೋಕ್ಕೆ. 3 ಗಂಟೆಗೆ ಎದ್ದು ಮಾಡ್ತಾ ಇದ್ದಿದ್ದು ಪಲಾವ್, ಚಿತ್ರಾನ್ನ, ಸಾಂಬಾರು, ಸಾಗು. ನಮ್ಮ ಯಜಮಾನ್ರು ತುಂಬ ಚೆನ್ನಾಗಿ ಮಾಡ್ತಾರೆ. ಅವ್ರ ಹತ್ರ ಒಂದ್ಸಲ ಯಾವಾಗಾದರೂ ಮಾಡಿಸ್ತೀನಿ. ಎಷ್ಟು ಐಟಮ್ ಮಾಡ್ತಿದ್ದೆ ನಾನು ಒಬ್ಬಳೇ, ಹೇಳಷ್ಟೇ. ನಾನು ನೋಡಿಲ್ಲ ಅದಕ್ಕೆ, ನಾನು ಯಾವಾಗ ಬರ್ತಾ ಇರಲಿಲ್ಲ ಅಲ್ಲ. ಅವಾಗ ಜಾಸ್ತಿ ಪಲಾವ್ ಮಾಡಿ 3 ಗಂಟೆಗೆ ಎದ್ದು, ಅವಾಗ ಬುದ್ಧನ್ಗೆ ಇನ್ನೂ 1 ಇಯರ್ ಅಷ್ಟೇ, 1 ವರ್ಷ ಮಗುನ ಬಿಟ್ಟು ವಡೆ, ಚಟ್ನಿ, ವಡೆ ಅದೆಲ್ಲ ನಮ್ಮ ಯಜಮಾನ್ರು ಮಾಡ್ಕೊತಾ ಇದ್ರು. ಸೊ ನಾನು 3 ಗಂಟೆಗೆ ಎದ್ದು ಪಲಾವ್ ಮಾಡಿ, ಚಿತ್ರಾನ್ನ, ಇಡ್ಲಿಗೆ ಸಾಂಬಾರು, ಮತ್ತು ಸಾಗು, ಆಲೂಗೆಡ್ಡೆ ಪಲ್ಯ ಎಲ್ಲ ಮಾಡ್ತಾಯಿದ್ವಿ. 7 ಗಂಟೆ ಅಷ್ಟರಲ್ಲಿ ಫುಲ್ಲು ಗಾಡಿಗೆಲ್ಲ ಲೋಡ್ ಮಾಡಿ 7:30 ಅಷ್ಟರಲ್ಲಿ ನಾವು ಎಲ್ಲ ಮನೇಲೇ ಮಾಡಿ ಕಳಿಸ್ತಾ ಇದ್ದಿದ್ದು. 7:30 ಅಷ್ಟರಲ್ಲಿ ನಾವು ಜಾಗದಲ್ಲಿ ಇರ್ತಾಯಿದ್ವಿ. ವ್ಯಾಪಾರ ಎಲ್ಲ ಚೆನ್ನಾಗಿ ಆಗ್ತಾಯಿತ್ತು. ಪೂರಿ ಎಲ್ಲ ರೆಡಿಯಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಪೂರಿಗಳು. ಇವಾಗ ರೆಡಿಯಾಗಿದೆ, ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ಪೂರಿ ಇಟ್ಟಿದ್ದೀನಿ. ಬಿಸಿಗೆ ಹೆಂಗಾಗೋಯ್ತು ನೋಡಿ ಅಶ್ವಿನಿ.
ಆಗ ಇದ್ರ ಮೇಲೆ ಬಾದಾಮಿ ಮತ್ತು ಗೋಡಂಬಿನ ಹಾಕ್ತಾಯಿದ್ದೀನಿ. ನಿಮ್ಗೆ ಯಾವುದು ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೆ ಅದನ್ನು ಹಾಕ್ಕೊಳ್ಳಿ. ತುಂಬ ಇವಾಗ ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ. ಕಾಯಲ್ಗೂ ಪೂರಿಗೂ ಸೇಮ್ ಕಾಯಿ ಒಬ್ಬಟ್ಟು ಥರನೇ ಇದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಆಶಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್.